ಈ ಸುಂದರ ಚೋಮನದುಡಿ ಕಾದಂಬರಿಯಲ್ಲಿ ಒಟ್ಟು 18 ಅಧ್ಯಾಯಗಳಿವೆ. ಈ 18 ಅಧ್ಯಾಯಗಳನ್ನು ಒಂದಾದ ನಂತರ ಒಂದನ್ನು ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಅಧ್ಯಾಯದ ಸಾರಾಂಶವನ್ನು ನಾವು ಈ ಒಂದು ಎಪಿಸೋಡಲ್ಲಿ ನೋಡೋಣ. ಈ ಅಧ್ಯಾಯ 1ರಲ್ಲಿ ಈ ಕತ್ತಲಿನ ವರ್ಣನೆಯೊಂದಿಗೆ ಈ ಕಾದಂಬರಿಯನ್ನು ಕಾರಂತರು ಪ್ರಾರಂಭ ಮಾಡ್ತಾರೆ. ದಟ್ಟವಾದ ಕತ್ತಲಿನ ವರ್ಣನೆಯೊಡನೆ ಕಾದಂಬರಿ ಪ್ರಾರಂಭವಾಗುತ್ತೆ. ಕತ್ತಲು ತುಂಬ ಗಾಢವಾಗಿದೆ. ಕತ್ತಲೆಂದರೆ ನಿಶಾಚರಿಗಳ ಪಾಲಿಗೆ ಬೆಳಕು. ಅವುಗಳಿಗೆ ಜೀವ ಸಂಚಾರವಾಗುವುದೇ ಕತ್ತಲಿನಲ್ಲಿ. ಆದರೆ ಈ ಕತ್ತಲಿಗೆ ವಿಶೇಷವಾದ ಆಯಾಮವಿತ್ತು. ಅಂದರೆ ಅಂದಿನ ಕತ್ತಲಿಗೆ ವಿಶೇಷವಾದ ಆಯಾಮವಿತ್ತು. ಅದೊಂದು ಮೌನ ಮಿಶ್ರಿತವಾದ ಕತ್ತಲು. ಅಲ್ಲಿ ಮಿಣುಕು ಹುಳುಗಳು ಕೂಡ ಸರಿದಾಡುತ್ತಿರಲಿಲ್ಲ. ಎಲೆಗಳು ಕೂಡ ಅಲುಗಾಡುತ್ತಿರಲಿಲ್ಲ. ಅದೊಂದು ಗಾಢಾಂಧಕಾರ. ಬಿದಿರಿನ ಮಳೆಗಳಿಂದ ಒಣಗಿದ ಎಲೆಗಳು ಕೂಡ ಉದುರುತ್ತಿರಲಿಲ್ಲ. ಗಾಳಿ ಬೀಸುತ್ತಿರಲಿಲ್ಲ. ಕತ್ತಲೊಡನೆ ಎಲ್ಲವೂ ಮೌನವಾಗಿದ್ದವು. ಅದೊಂದು ನಿಶ್ಶಬ್ದ ನಿಟ್ಟಿರುಳು. ಆ ಊರಿನ ಹೆಸರು ಬೋಗನಹಳ್ಳಿ. ಅರಣ್ಯದ ಸಮೀಪವಿರುವ ಊರು. ಅಲ್ಲಿ ಸುಮಾರು 50 ಮನೆಗಳು. ಜನರು 100-200 ಇರಬಹುದು ಅಷ್ಟೇ. ಆ ഇരുಳು ಮನುಷ್ಯರಿರಲಿ, ಕಾಡು ಪ್ರಾಣಿಗಳ ಸುಳಿವು ಕೂಡ ಇಲ್ಲ. ಹುಲಿಗಳು ಕೂಡ ಗರ್ಜಿಸುತ್ತಿಲ್ಲ. ಬಾಯಿ ಮುಚ್ಚಿದ ರಾತ್ರಿ ಅದು. ಗೂಬೆ ಕೂಡ ಬಾಯಿ ಮುಚ್ಚಿದೆ. ಎಂಟೆಗೊದ್ದಗಳು ಕೂಡ ಬಾಯಿ ಬಿಡುತ್ತಿಲ್ಲ. ಹೀಗೆ ನಿರುತ್ಸಾಹ ಹಾಗೂ ಜಡತೆಯಿಂದ ಇಡೀ ಬೋಗನಹಳ್ಳಿ ಆ ಕತ್ತಲಿನಲ್ಲಿ ಮುಚ್ಚಿ ಹೋಗಿದೆ. ಆದರೆ ಇಷ್ಟೆಲ್ಲ ಮೌನದ ನಡುವೆ ಒಂದು ಸದ್ದು ಪ್ರಕೃತಿಯನ್ನೇ ಭೇದಿಸುತ್ತಾ ಇದೆ. ಆ ಸದ್ದು ಕೇಳಿದವರ ಎದೆಯಲ್ಲಿ ತಳಮಳವನ್ನು ಹುಟ್ಟಿಸ್ತಾ ಇದೆ. ಬೋಗನಹಳ್ಳಿಯ ಸುತ್ತಮುತ್ತ ಅಂತಹ ಸಮತಟ್ಟಾದ ಭೂಮಿ ಇಲ್ಲ. ಅಲ್ಲಿ ಗುಡ್ಡಗಳಿವೆ. ಆ ಗುಡ್ಡಗಳಿಗೆ ಆ ಒಂದು ಶಬ್ದ ಬಡಿದು ಹಿಂದಿರುಗಿ ಬರ್ತಾ ಇದೆ. ಅದರ ಸದ್ದು ಅಲೆ ಅಲೆಯಾಗಿ ಪ್ರತಿಧ್ವನಿಯಾಗಿ ಹಿಮ್ಮಡಿಸುತ್ತಾ ಇದೆ. ಅದೇ ಆ ದುಡಿಯ ನಾದ. ಅಪರೂಪಕ್ಕೆ ഇരുಳಿನಲ್ಲಿ ಯಾರಾದರೂ ಈ ಶಬ್ದವನ್ನು ಕೇಳಿದರೆ ಆ ಸದ್ದು ಆ ಕೇಳಿದವರ ಹೃದಯವನ್ನು ನಡುಗಿಸುತ್ತೆ. ಆದರೆ ದುಡಿಯ ಶಬ್ದ ಜಡವಲ್ಲ. ಅದರೊಳಗೆ ಒಂದು ಅದ್ಭುತವಾದ ಶಕ್ತಿ ಇದೆ. ಆ ದುಡಿಯ ಒಂದು ಶಬ್ದವನ್ನು ಶಿವರಾಮ ಕಾರಂತರವರು ಇಲ್ಲಿ ಹಿಡಿದಿಡ್ತಾ ಇದ್ದಾರೆ. ಎಲ್ಲ ಹಳ್ಳಿಗಳಂತೆ ಬೋಗನಹಳ್ಳಿ ಕೂಡ ಒಂದು ಹಳ್ಳಿ. ಈ ಹಳ್ಳಿಯ ಸನಿಹದಲ್ಲಿ ಒಂದು ಜಾತ್ರೆ ನಡೀತಾ ಇದೆ. 18 ಹಳ್ಳಿಯ ಜಾತ್ರೆಗೆ ಆ ಜಾತ್ರೆಗೆ 18 ಹಳ್ಳಿಯ ಜನರು ಬರ್ತಾ ಇದ್ದಾರೆ. ರಥೋತ್ಸವದಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಬೆಳಗಿನ ಜಾವಕ್ಕೆ ಊರಿನ ಜನರು ಜಾತ್ರೆಗೆ ಹೊರಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಅಂದು ಅವರಿಗೆ ಊಟದ ಚಿಂತೆ ಇಲ್ಲ. ಏಕೆಂದರೆ ಆ ಜಾತ್ರೆಯ ದೇವಾಲಯದಲ್ಲಿ ಮಧ್ಯಾಹ್ನದ ಊಟದ ಏರ್ಪಾಡು ಇದೆ, ವ್ಯವಸ್ಥೆ ಇದೆ. ಜನರು ಈಗಾಗಲೇ ಮಾನಸಿಕವಾಗಿ ಆ ಜಾತ್ರೆಯ ದಿನ ಆ ದೇವಸ್ಥಾನದಲ್ಲಿ ಸಿಗುವಂತಹ ಒಂದು ಊಟಕ್ಕೆ ಮಾನಸಿಕವಾಗಿ ಸಿದ್ಧವಾಗಿದ್ದಾರೆ. ಅಲ್ಲಿ ಊಟ ಸಿಗುತ್ತೆ ಅನ್ನೋದು ಮಾನಸಿಕವಾಗಿ ಸಿದ್ಧವಾಗಿಬಿಟ್ಟಿದ್ದಾರೆ. ಅಲ್ಲದೆ ಜಾತ್ರೆಯ ಸಂಭ್ರಮ ಹೊಟ್ಟೆಯನ್ನು ಹಸಿಯೋದಕ್ಕೆ ಬಿಡ್ತಾ ಇಲ್ಲ. ದೇವರ ಗುಡಿಯ ಹಳ್ಳದ ದಂಡೆಯಲ್ಲಿ, ಅಂದರೆ ದೇವರ ಗುಡಿ ಎಲ್ಲಿದೆ ಅಂದರೆ ಹಳ್ಳದ ದಂಡೆಯಲ್ಲಿದೆ. ಅಲ್ಲಿ ತಯಾರಿಸುವ ಒಂದು ಊಟಕ್ಕೆ ಒಂದು ಅದ್ಭುತವಾದ ಶಕ್ತಿ ಕೂಡ ಬರುತ್ತೆ. ಜಾತ್ರೆಯಲ್ಲಿ ದೇವರು, ಮೆರವಣಿಗೆ, ವಾದ್ಯ, ಬಂಧು ಬಾಂಧವರು, ವಸ್ತುಗಳು, ಒಡವೆ ವಸ್ತುಗಳು ಕಣ್ಣು ಮತ್ತು ಹೊಟ್ಟೆಗೆ ತುಂಬ ಆನಂದವನ್ನು ತುಂಬಿಸ್ತವೆ. ಆದ್ದರಿಂದ ಯಾರಿಗೂ ಕೂಡ ಹಸಿವು ಒಂದು ಅಷ್ಟಾಗಿ ಕಾಡ್ತಾ ಇಲ್ಲ. ಹಸಿವಿನ ಬಗ್ಗೆ ಚಿಂತೆ ಇಲ್ಲ. ಬೋಗನಹಳ್ಳಿಯಲ್ಲಿ ಮುದುಕರು ಮಾತ್ರವೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಆ ದಿನದ ಮಟ್ಟಿಗೆ ಮಾತ್ರ ಬೋಗನಹಳ್ಳಿಯಲ್ಲಿ ಬರೀ ಮುದುಕರೇ ಇದ್ದಾರೆ. ಈ ಹುಡುಗರು, ಮಕ್ಕಳು, ಹೆಂಗಸರು ಎಲ್ಲ ಯುವಕರು ಜಾತ್ರೆಯನ್ನು ನೋಡೋದಕ್ಕೆ ಹೊರಟು ಹೋಗಿದ್ದಾರೆ. ಸೂಡಿ ಅಥವಾ ಪಂಜಿನ ಬೆಳಕಿನಲ್ಲಿ ಈಗ ಜಾತ್ರೆಯನ್ನು ಹೋಗಿದ್ದಾರೆ. ಜಾತ್ರೆ ಮುಗಿಸ್ಕೊಂಡ್ಬಿಟ್ಟು ಈ ಬೋಗನಹಳ್ಳಿಯ ಜನ ಜಾತ್ರೋತ್ಸವ ಎಲ್ಲ ಮುಗಿದು ಸಂಜೆಗೆ ಊರ ಕಡೆ ಹೊರಡುವ ತಯಾರಿಯನ್ನು ಮಾಡ್ತಾರೆ. ಅದಾಗಲೇ ಸಂಜೆ ಆದ್ದರಿಂದ ಸೂಡಿ ಅಥವಾ ಪಂಜಿನ ಬೆಳಕಿನಲ್ಲಿ ಊರು ಸೇರಲು ತಲುಪಿಸೋ ಜನರಿಗೆ ಇದೀಗ ಊರು ನೆನಪಾಗ್ತಾ ಇರುತ್ತೆ. ನಿಧಾನಕ್ಕೆ ಆ ಜಾತ್ರೆಯ ಒಂದು ಸನ್ನಿಯನ್ನು ಬಿಟ್ಟು ನಿಧಾನಕ್ಕೆ ಅವರ ಬದುಕು ಸಹಜ ಅಥವಾ ವಾಸ್ತವ ಚಿಂತನೆಗೆ ಬರ್ತಾ ಇರುತ್ತೆ. ಅವರ ಮನಸ್ಸು ಮತ್ತು ಅವರ ಕಾಲುಗಳು ಊರಿನ ಕಡೆ ಹಾದಿಯನ್ನು ಹಿಡಿಯೋದಕ್ಕೆ ಪ್ರೇರೇಪಿಸ್ತಾ ಇರ್ತವೆ. ಈ ದಾರಿಯಲ್ಲಿ ಬರಬೇಕಾದ್ರೆ ಈ ಜಾತ್ರೆಯಲ್ಲಿ ನಡೆದಂಥ ಸಂಗತಿಗಳನ್ನು ಮೆಲುಕು ಹಾಕ್ತಾ ಬರ್ತಾರೆ.
ಅಲ್ಲಿ ಜಾತ್ರೆಯಲ್ಲಿ ಏನಾಯಿತು, ವಾದ್ಯ ಏನಾಯಿತು, ಪೂಜೆ, ರಥೋತ್ಸವ, ಊಟ ಅಥವಾ ಈ ವಸ್ತುಗಳು, ಒಡವೆ ವಸ್ತುಗಳು, ಈ ಬಂಧು ಬಾಂಧವರು, ಫ್ರೆಂಡ್ಸು, ಸ್ನೇಹಿತರು, ಈ ಥರ ಎಲ್ಲ ವಿಚಾರಗಳನ್ನು ವಿಮರ್ಶೆ ಮಾಡಿಕೊಂಡು ಹಾದಿಯಲ್ಲಿ ಜನಗಳು ಬರ್ತಾ ಇರ್ತಾರೆ. ಈ ಬೋಗನಹಳ್ಳಿ ಬರಬೇಕಾದ್ರೆ ಮೀಸಲು ಕಾಡು ದಾಟಿಕೊಂಡು ಬರಬೇಕು. ಈ ಸಂಕಪ್ಪಯ್ಯ, ಈ ಕಾದಂಬರಿಯ ಪ್ರಮುಖ ಪಾತ್ರ ಸಂಕಪ್ಪಯ್ಯ. ಈತನು ಕೂಡ ಜಾತ್ರೆಗೆ ಹೋಗಿರ್ತಾನೆ. ಈತ ಈ ಊರಿನ ಪ್ರಮುಖ ಜಮೀನುದಾರ. ಆತನು ಕೂಡ ಸಂಜೆ ವಾಪಸ್ ಬರಬೇಕಾದ್ರೆ ಏನೋ ಯೋಚನೆ ಮಾಡ್ಕೊಂಡು, ಜಾತ್ರೆಯಲ್ಲಿರ್ತಕ್ಕಂಥ ವಿಚಾರವನ್ನು, ಏನೋ ಒಂದು ವಿಚಾರವನ್ನು ವಿಮರ್ಶೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಆಗ ಈ ಒಂದು ದುಡಿಯ ಶಬ್ದ ಅವನ ಕಿವಿಗೆ ಬಿದ್ದು ಆ ಯೋಚನೆಗೆ ಭಂಗ ಬರುತ್ತೆ. ಅವರು ಈ ವಿಚಿತ್ರವಾದ ಶಬ್ದಕ್ಕೆ ಬೆಚ್ಚಿ, ಇದು ವಿಚಿತ್ರವಾದ ಶಬ್ದ ಏನಲ್ಲ, ಆದರೂ ಆ ಒಂದು ಅಚಾನಕ್ ಶಬ್ದಕ್ಕೆ ಬೆಚ್ಚಿ ನಂತರ ಸಾವರಿಸಿಕೊಂಡು ಅದು ಚೋಮನ ದುಡಿ ಎಂಬುದನ್ನು ಅರ್ಕೊಳ್ತಾರೆ, ಅದನ್ನು ತಿಳ್ಕೊಳ್ತಾರೆ. ಈ ಚೋಮನಿಗೆ ದುಡಿಯುವುದು ಮತ್ತು ಕುಡಿಯುವುದು ಎರಡೂ ಅತ್ಯಗತ್ಯ ಅಂತ ಗೊತ್ತಿದ್ದಂಥ ಸಂಕಪ್ಪಯ್ಯ ಈ ಚೋಮನೇ ಬಿಡ್ತಾರೆ ಬಿಡು ಅಂದ್ಕೊಂಡು ತನ್ನ ಯೋಚನೆಯನ್ನು ನಿಲ್ಲಿಸಿ ಮುಂದುವರಿಸ್ಕೊಂಡು ಬರ್ತಾನೆ. ಇವರೆಲ್ಲ ಊರಿಗೆ ಬಂದಮೇಲೂ ಕೂಡ ಆ ಚೋಮ ದುಡಿ ಬಡಿಯೋದನ್ನು ನಿಲ್ಲಿಸಲ್ಲ. ಚೋಮನ ದುಡಿ ಹೊಡ್ಕೊಳ್ತಲೇ ಇರುತ್ತೆ. ಚೋಮ ದುಡಿಯನ್ನು ಬಡಿತಲೇ ಇರ್ತಾನೆ. ಆದರೆ ಈ ಚೋಮ ಯಾರು, ಯಾವುದು ಈ ದುಡಿ? ಇಲ್ಲಿ ಪ್ರಶ್ನೆ ಶುರುವಾಗುತ್ತೆ. ಚೋಮನ ದುಡಿಯಲ್ಲಿ ವಿಶೇಷವಿಲ್ಲ, ಅವನ ಜೀವನದಲ್ಲಿಯೂ ವಿಶೇಷವಿಲ್ಲ. ನೋಡಿ ಯಾವ ಥರ ಹೇಳ್ತಾರೆ. ಚೋಮನ ದುಡಿಯಲ್ಲಿ ವಿಶೇಷವಿಲ್ಲ, ಅವನ ಜೀವನದಲ್ಲಿಯೂ ವಿಶೇಷವಿಲ್ಲ. ಚೋಮ ಒಲೆಯರವನು. ಬೋಗನಹಳ್ಳಿಯ ಕಾಡಿನ ಸಂದಿಯಲ್ಲಿ ಚೋಮನ ಕೊಪ್ಪ ಇದೆ. ಕೊಪ್ಪ ಅಂದರೆ ಮನೆ, ಅದು ಚೋಮನ ಗುಡಿಸಲು. ಚೋಮನಿಗೆ 5 ಜನ ಮಕ್ಕಳು, ಜೊತೆಗೆ ಒಂದು ಕರಿಯ ನಾಯಿ, 2 ಹಸುವಿನ ಕರುಗಳು ಮತ್ತು ದುಡಿ. ಇಷ್ಟೇ ಅವನ ಸಂಸಾರ. ಈ ಚೋಮನ ಸಂಸಾರ ಎಷ್ಟಪ್ಪ ಅಂದರೆ ಇಷ್ಟೇ. ಆತನಿಗೆ 5 ಜನ ಮಕ್ಕಳು, ಒಂದು ನಾಯಿ, ಕರಿಯ ಬಣ್ಣದ ನಾಯಿ, 2 ಹಸುವಿನ ಕರುಗಳು ಮತ್ತು ದುಡಿ. ಇಷ್ಟೇ ಒಂದು ಸಂಸಾರ. ತುಂಬ ಚಿಕ್ಕ ಫ್ಯಾಮಿಲಿ. ಚೋಮನಿಗೆ 50 ತುಂಬಿದೆ. ಆತನಿಗೆ 50 ವಯಸ್ಸಾಗಿದೆ. ಆದರೆ ಅವನ ವಯಸ್ಸಿನ ಬಗ್ಗೆ ನಿಖರತೆ ಇಲ್ಲ. ಚೋಮನ ಹೆಂಡತಿ ಈಗಾಗಲೇ ತೀರ್ಕೊಂಡಿದ್ದಾಳೆ. ಗುಳಿಗ ಎಂಬ ದೆವ್ವ ತೊಂದರೆ ಕೊಟ್ಟು ಅವಳನ್ನು ರಕ್ತಕಾರಿ ಸಾಯುವಂತೆ ಮಾಡಿತು ಎಂಬ ನಂಬಿಕೆಯಲ್ಲಿ ಚೋಮ ಇದ್ದಾನೆ. ಚೋಮನ ಮಕ್ಕಳೆಂದರೆ ಚನಿಯ, ಗುರುವ, ಬೆಳ್ಳಿ, ಕಾಳ ಮತ್ತು ನೀಲ. ಇದರಲ್ಲಿ ಬೆಳ್ಳಿ ಹುಡುಗಿಯಾದರೆ ಇನ್ನು ಉಳಿದ 4 ಜನರು ಗಂಡು ಮಕ್ಕಳು. ಈ ಬೆಳ್ಳಿಯನ್ನು ಕಂಡರೆ ಚೋಮನಿಗೆ ಅಪಾರ ಪ್ರೀತಿ. ಚೋಮ ಹೆಂಡತಿಯನ್ನು ಕಳೆದುಕೊಂಡವನು. ಅವಳು ಬದುಕಿದ್ದರೆ ಚೋಮನ ಜೀವನ ಬೇರೆಯಾಗಿಯೇ ಇರುತ್ತಿತ್ತು. ಚೋಮ ಕೂಡ ಜಾತ್ರೆಗೆ ಹೋಗಿದ್ದ, ಆದರೆ ಬಹುಬೇಗ ವಾಪಸ್ ಬಂದುಬಿಡ್ತಾನೆ. ಕಾರಣ, ಅವನ ಬಳಿ ಹಣವಿರಲಿಲ್ಲ. ಈ ಜಾತ್ರೆಗೆ ಮುಖ್ಯವಾಗಿ ಹಣ ಬೇಕು. ಮಕ್ಕಳು ಜಾತ್ರೆಗೆ ಹೋಗೋದೆ ಈ ಒಡವೆ ವಸ್ತುಗಳು ಇಲ್ಲ. ಈ ಚೋಮ ಕೂಡ ಜಾತ್ರೆಗೆ ಹೋಗಿದ್ದ, ಆದರೆ ಬಹುಬೇಗ ಆತ ವಾಪಸ್ ಬಂದಿದ್ದನು. ಕಾರಣ, ಅವನ ಬಳಿ ಹಣವಿರಲಿಲ್ಲ. ಅಲ್ಲದೆ ಅವನ ಮನೆಯಲ್ಲಿ ಅಡುಗೆ ಕೂಡ ಮಾಡಿರಲ್ಲ. 6 ದಿನಗಳ ಮುಂದಿನ ಕೂಲಿಯ ಮುಂಗಡವನ್ನು ಪಡೆದು ಮನೆಗೆ ಬಂದಿದ್ದ ನೆಂಟರಿಗೆ ಚೋಮ ಔತಣ ಕೂಡ ಮಾಡಿದ್ದ. ಅವರು ಉಂಡು ಹೋಗಿದ್ದರು. ಜಾತ್ರೆಯಲ್ಲಿ ಈ ದಣಿ ಸಂಕಪ್ಪನನ್ನು ಕಂಡರೂ ಚೋಮನ ಸ್ಥಿತಿ ಅವರಿಗೆ ತಿಳಿಯಲಿಲ್ಲ. ಆದರೆ ಮಕ್ಕಳು ಹಸುವಿಂದ ಅತ್ತರು. ಚೋಮನ ಕುಟುಂಬ ಅರ್ಧ ಜಾತ್ರೆಗೆ ಮರಳಿತು. ಚೋಮನ ಸಂಗಡಿಗರು ಅಂದರೆ ಫ್ರೆಂಡ್ಸು ಕುಡಿಯಲು ಹೋದಾಗ ಚೋಮ ಅವರ ಜೊತೆಗೆ ಹೋಗಲಾಗಲಿಲ್ಲ. ಕುಡಿಯಲಾಗಲಿಲ್ಲ. ಅವನು ಕುಡಿಯದೆಯೇ ಮನೆಗೆ ಮರಳಿದನು. ಹಸುವೆಯಿಂದ ಹತ್ತ ಕಿರಿಯ ಮಕ್ಕಳಿಗೆ 2 ಕೊಡುವ ಕೆಲಸ ಕೂಡ ಚೋಮ ಮಾಡಿದನು. ಬೆಳ್ಳಿಯು ಚೋಮನನ್ನು ಹಸಿದ ಹೊಟ್ಟೆಯಿಂದ ನೋಡಿದಳು. ಆದರೆ ಹಸಿವು ಚೋಮನ ಬದುಕಿನ ಒಂದು ಭಾಗವಾಗಿತ್ತು. ಅದು ಅವನ ಆತ್ಮಬಂಧುವಾಗಿತ್ತು. ಈ ಎಲ್ಲ ಬೇಸರವನ್ನು ಕಳೆಯಲು ಚೋಮ ದುಡಿಯನ್ನು ಕೈಗೆತ್ತಿಕೊಳ್ತಾನೆ. ಬೆಳ್ಳಿಯು ಉತ್ಸಾಹದಿಂದ ಹಾಡಲು ಪ್ರಯತ್ನ ಮಾಡ್ತಾಳೆ. ಆದರೆ ಅವಳ ಹಾಡನ್ನು ಕೇಳುವ ಸಹೃದಯ ಅಲ್ಲಿ ಯಾರಿಗೂ ಇರೋದಿಲ್ಲ. ಆದುದರಿಂದ ನಿದ್ರಾದೇವಿ ಅವರನ್ನು ಪೂರ್ತಿಯಾಗಿ ಆವರಿಸ್ಕೊಂಡ್ಬಿಡ್ತಾಳೆ. ನಿದ್ದೆಗೆ ಜಾರ್ತಾರೆ. ಆದರೆ ಚೋಮನನ್ನು ಬಿಟ್ಟು. ಚೋಮ ಇಡೀ ಇರುಳು ಶಿವನ ಕೈಯಲ್ಲಿನ ಢಮರುಗದಂತೆ ಆ ದುಡಿಯನ್ನು ನುಡಿಸ್ತಾನೆ. ಅದು ಚೋಮನ ಬಾಳಿನ ಸಂಕೇತವೇ ಆಗಿತ್ತು.
ಇದು 1ನೇ ಅಧ್ಯಾಯದ ಸಾರಾಂಶ. ಈ ಅಧ್ಯಾಯದಲ್ಲಿ ಬರುವ ಕತ್ತಲು, ಜಾತ್ರೆ, ಚೋಮ, ಜಮೀನುದಾರರ ದಣಿ ಸಂಕಪ್ಪಯ್ಯ, ಊರು, ಜನರು, ಕುಡಿತ, ದೇವರು, ಚೋಮನ ಮಕ್ಕಳು, ಬದುಕಿನ ವಿವಿಧ ಆಯಾಮಗಳೇ ಆಗಿವೆ. ಜೀವನದ ಪರಮ ಕ್ರೌರ್ಯವಾದ ಹಸಿವಿನ ಅನಾವರಣ ಈ ಮೊದಲ ಅಧ್ಯಾಯದಲ್ಲಿದೆ. ಹಸಿವು ಒಂದು ಹಿಂಸೆಯಾಗಿ, ಒಂದು ಶೋಷಣೆಯಾಗಿ ಚೋಮನ ಕುಟುಂಬವನ್ನು ಆವರಿಸಿಕೊಂಡು ಈ ಒಂದು ಹಸಿವಿನ ಕ್ರೌರ್ಯ ಜಗತ್ತಿಗೆ ಪರಿಚಯ ಆಗ್ತಾ ಇದೆ. ಈ ಪರಿಚಯವನ್ನು ಶಿವರಾಮ ಕಾರಂತರು ಅದ್ಭುತವಾಗಿ ಇಲ್ಲಿ ಚಿತ್ರಣ ಮಾಡಿದ್ದಾರೆ. ಗ್ರಾಮ್ಯ ಜೀವನದ ವಿವರಗಳನ್ನು ಜೊತೆಗೆ ಶೋಷಿತ ಬದುಕಿನ ಚಿತ್ರಣವೊಂದನ್ನು ಇಲ್ಲಿ ಕವಿಗಳು ಕಟ್ಟಿಕೊಡ್ತಾ ಇದ್ದಾರೆ.